ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆಲ್ಲ ಸ್ವಾಗತ. ನಾನು ಫ್ರೀಯಾಗಿದ್ದಾವಾಗೆಲ್ಲ ಲಾಗ್ಸ್ ಮಾಡ್ತಾಯಿರ್ತೀನಿ. ಅಂದರೆ ನಾನು ಇವಾಗ ಬೆಂಗಳೂರಲ್ಲಿದ್ದೀನಲ್ವ, ಏನು ಸಿಗಿದ್ರೆ ಅದೆಲ್ಲ ಲಾಗ್ಸ್ ಮಾಡ್ತಾಯಿರ್ತೀನಿ ಬಿಫೋರ್ ಗೋಯಿಂಗ್ ಟು ಟ್ರಾವೆಲ್. ನೆಕ್ಸ್ಟ್ ಇಯರ್ ನಾನು ಟ್ರಾವೆಲ್ಗೆ ಹೋಗ್ಬೇಕಂತ ಇದ್ದೀನಿ ಕಂಪ್ಲೀಟ್ಲಿ. ಅಂದರೆ ತುಂಬ ಟ್ರಾವೆಲ್ ಮಾಡೋಣ ಅಂದ್ಕೊಂಡಿದ್ದೀನಿ 2027 ಅದಕ್ಕಿಂತ ಮುಂಚೆ ಇವಾಗೆಲ್ಲ ಯಾವ್ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಪ್ರಿಪೇರ್ ಆಗಬೇಕಲ್ವ. ಅದಕ್ಕೋಸ್ಕರ ಇವಾಗ ನಾನು ಫ್ರೀ ಇದ್ದಾಗೆಲ್ಲ ಲಾಗ್ಸ್ ಮಾಡ್ತಾಯಿರ್ತೀನಿ. ನಿಮಗೆಲ್ಲ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಲೆಟ್ಸ್ ಗೋ, ಚಲೋ. ಇವತ್ತು ಏಪ್ರಿಲ್ 7ನೇ ತಾರೀಕು. ಆದರೂ ಕೂಡ ಇಷ್ಟು ದಿನ ಆದಮೇಲೆ ಕೂಡ ಶ್ರೀರಾಮನವಮಿನ ಬೆಂಗಳೂರಲ್ಲಿ ಒಂದು ಜಾಗದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ನಾನು ಕೂಡ ಇಲ್ಲಿ ಹೋಗಿ ಮಜ್ಜಿಗೆ ಪಾನಕನ ಕುಡ್ಕೊಂಡು ಶ್ರೀರಾಮನಿಗೆ ಒಂದು ನಮಸ್ಕಾರ ಹಾಕೊಂಡು ಬಂದೆ. ಅದಾದಮೇಲೆ ನನ್ನ ಪ್ರಯಾಣ ಮುಂದೆ ಸಾಗ್ತಾ ಇದೆ. ಇವಾಗ ನಾನು ಕೆಲಸದಲ್ಲಿದ್ದೀನಿ, ಹಾಗೆ ಮುಂದಕ್ಕಾದರೆ ಹೋಗ್ದೆ. ಜೈ ಶ್ರೀರಾಮ್. ಇಲ್ಲಿ ನೋಡಿ ಯಾವ ಥರ ಲೈನಾಗಿ ಕೂತಿದ್ದಾವೆ ಅಂತ. ದಿಸ್ ಈಸ್ ಬೆಂಗಳೂರು. ನೋಡಿ ಬೆಂಗಳೂರಲ್ಲಿ CNG ಎಷ್ಟೊಂದು ಡಿಮ್ಯಾಂಡ್ ಆಗೋಗಿದೆ. ಆಟೋದವ್ರಿಗಂತೂ ದೊಡ್ಡ ಹೊಡೆತನೇ ಬಿದ್ದಿದೆ. ಈಗ ತುಂಬಾ ಕಷ್ಟ ಆದ್ರೆ ಪಡ್ತಾ ಇದ್ದಾರೆ. ಏನೀಗ ಲೈನ್ಗಳು ಕಿಲೋಮೀಟರ್ ಗಟ್ಟೆ ಆಟೋಗಳ ಲೈನ್ಗಳು ನೋಡ್ಬೋದು. ನ್ಯೂಸ್ ಚಾನಲ್ ಅವರು ಕೂಡ ಬಂದಿದ್ದಾರೆ ಅದನ್ನ ಎಲ್ರಿಗೂ ತಿಳಿಸೋದಕ್ಕೋಸ್ಕರ. ಬೆಂಗಳೂರಲ್ಲಿ ನಾವು ಗಾಡಿ ಓಡಿಸೋವಾಗ ಹುಷಾರಾಗಿರ್ಬೇಕು. ಯಾಕಂದ್ರೆ ನೋಡಿ ಹೆಂಗ್ ನುಗ್ತಾ ಇದ್ದಾರೆ, ಹೆಲ್ಮೆಟು ಇಲ್ಲ, ಆದ್ರೂ ಒಂದ್ ಕಿವಿಯಲ್ಲಿ ಮೊಬೈಲ್ ಮಾತಾಡ್ಕೊಂಡು ಯಾವ ತರ ನುಗ್ತಾ ಇದ್ದಾರೆ ನೋಡ್ತಿರ್ತಾರೆ. ನೀವೇ ನೋಡ್ತಿದ್ದೀರಾ ಎಕ್ಸಾಂಪಲ್. ಇವಾಗ ಇವರು ಕೂಡ ನೋಡಿ ಹೋಗಕ್ ದಾರಿನೇ ಬಿಟ್ಕೊಡಲ್ಲ. ಅಲ್ಲಿ ನೀವು ನೋಡ್ತಿರೋದು ಬಂಡಿ ಮೇಲೆ ಬುಕ್ಸ್ ಅಂಗಡಿ. ನಾವು ಕಾಲ್ ಕೆಳಗಡೆ ಹಾಕೋ ಚಪ್ಪಲಿ ಎಲ್ಲ ಶೋರೂಮ್ ಅಲ್ಲಿ ಇದ್ರೆ ನಮಗ್ ಲೈಫ್ಗೆ ಬೇಕಾಗಿರೋ ಎಜುಕೇಶನ್ ಬುಕ್ಸ್ ಇವೆಲ್ಲ ಬುಕ್ಸ್ನ ನೋಡಿ ರೋಡ್ ಮೇಲೆ ಮಾರಾಟ ಮಾಡ್ತಿದ್ದಾರೆ. ಇದನ್ನ ಬೆಸ್ಟ್ ರೋಡ್ ಫುಟ್ಪಾತ್ ಅಲ್ಲಿ ಅಲ್ಲೇ ಆಗ್ಬಿಟ್ಟು ಅಲ್ಲೇ ಮಾಡ್ತಾ ಇರ್ತಾರೆ. ಅದು ಇನ್ನ ಕಷ್ಟ ಆಗೋದು. ಏನ್ ರೆಸ್ಪೆಕ್ಟ್ ಕೊಡ್ತೀವಿ. ಎಲ್ಲಿ ಗಂಟ ಬಾ ಇಬ್ರು ಮೂರು ನೀನೇ ಓಡಿಸ್ಯಾ 4 ಜನ ಹಾಕೊಂಡು. ಹಾಂ DL ಆಯ್ತಾ? DL ಅಲ್ಲ, ಡ್ರೈವಿಂಗ್ ಲೈಸೆನ್ಸ್ ಆಯ್ತಾ? ಮನೆಯಲ್ಲಿ ಇಲ್ಲಿ ಹಿಡ್ಕೊಬಿಟ್ರೆ ಪೊಲೀಸರು ಏನಿಲ್ಲ ಬಿಡು, ಹತ್ಕೋ ಬಾ. ಏನಿಲ್ಲ, ಅಲ್ಲೇ ಹಾಂ ತಗೋ, ನಿನ್ಗೆ ತಂದಿರೋದು. ಇಲ್ಲಿ ಬಾ, ಬಾರ ಇಲ್ಲಿ. ತಗೋ ತಿನ್ನೋ ಬೇಗ ನಾನು ಹೋಗ್ಬೇಕು.
ಬೆಂಗಳೂರಲ್ಲಿರೋರು ಒಬ್ರಲ್ಲ ಇಬ್ರಲ್ಲ ಸುಮಾರು 106 ಜನ ಇದೇ ಥರ ಈ ಗೋಮಾತೆನ ಹಸುಗಳನ್ನ ಸಾಕ್ತಾರೆ. ಏನು ಸಾಕ್ತಾರೋ ಏನೋ, ಹಗಲೆಲ್ಲ ರೋಡ್ಗಳಲ್ಲೇ ಬಿಟ್ಬಿಡ್ತಾರೆ. ಒಂದೋ ಎರಡೋ ಅಂದರೆ ಏನೋ ಅನ್ಕೋಬೋದು. ಸುಮಾರು ಹಸುಗಳನ್ನ ಇದೇ ಥರ ಬಿಟ್ಬಿಡ್ತಾರೆ. ಅವ್ನು ನೋಡಿ ಏನು ಮೇಯ್ತವೆ. ಪ್ಲಾಸ್ಟಿಕ್ ಪೇಪರ್ ತಿನ್ಬೇಕಾ, ನಾವು ಜನಗಳೆಲ್ಲ ಚೆಲ್ಲಿರೋ ಕಸನ್ ತಿನ್ಬೇಕಾ, ಏನು ಚೆಲ್ಬೇಕು ಏನು ಗೊತ್ತಾಗ್ತಾನೆ ಇಲ್ಲ. ಹಳ್ಳಿಗಳಲ್ಲಿ ಮೇಲೆ ಗುರು ದೇವ್ರ ಥರ ನೋಡ್ಕೊತಾರೆ ಹಸುಗಳನ್ನ. ಇವೆಲ್ಲ ನೋಡಿ ಇನ್ನು ಇದ್ರಲ್ಲಿ ಕೊಡೋ ಹಾಲು ನಾವೆಲ್ಲ ಕುಡಿದ್ಬಿಟ್ರೆ ನಮಗೂ ಕೂಡ ಕಾಯಿಲೆಗಳು ಬಂದ್ಬಿಟ್ಟು ಬೇಗ ಎಲ್ಲರೂ ಹೊಗೆ ಹಾಸ್ಕೊಬಿಡ್ತಾರೆ ಅಷ್ಟೆ. ನಮ್ಗೆ ಆಗಾಗ ಡೌಟ್ ಬರ್ತಾ ಇದ್ದೈತೆ, ಬೆಂಗಳೂರಲ್ಲಿ ಅಷ್ಟೊಂದು ಹಸುಗಳನ್ನ ಗೋ ಹತ್ಯೆ ಮಾಡ್ತಾರೆ, ಅದನ್ನು ತಿಂತಾರೆ ಯಾಕಂತ ಇವಾಗ ಗೊತ್ತಾಗ್ತಿದೆ. ಇವೆಲ್ಲ ಸುಮ್ಮನೆ ರೋಡ್ಗಳಲ್ಲಿ ಬಿಟ್ಟಾಗೋದು, ಸಾಕ್ದಿರ ಮತ್ತು ಹಾಲು ಕೊಡದೇ ಇರೋ ಟೈಮ್ಗೆ ಅವ್ರಿಗೆ ಎಲ್ರಿಗೂ ಯಾರ್ಯಾರು ಕೊಯ್ತಾರೆ ಅವ್ರಿಗೆ ಮಾರಾಕ್ಬಿಡ್ತಾರೆ. ಅವರಾದರೆ ಕೊಯ್ಕೊಂಡು ತಿಂದ್ಬಿಡ್ತಾರೆ. ಅದಕ್ಕೆ ತುಂಬ ಬೇಜಾರಾದರೆ ಆಗುತ್ತೆ ನನಗಾದರೆ. ಇನ್ನು ಈ ಥರ ಮೇಯ್ತಿದ್ರೆ ಅದರಲ್ಲಿಂದ ಹಾಲು ಹೆಂಗೆ ಬರುತ್ತೆ? ಇವ್ರು ಉದ್ಧಾರ ಏನಕ್ಕೆ ಆಗ್ತಾರೆ? ಇವ್ರಿಗೆ ಹಸುಗಳು ಬೇಕಾಗಿಲ್ಲ, ಸುಮ್ಮನೆ ಅವ್ರ ಕೆಲಸಗಳು ನೋಡ್ಕೋಬೇಕು. ಒಂದಲ್ಲ ಎರಡಲ್ಲ ಬಿಟ್ಟಾಕಿ ಅಂದರೆ 100 ಸಾವಿರಾರು ಹಸುಗಳಿದೆ ಬೆಂಗಳೂರಲ್ಲಿ. ಇದೇ ಥರ ರೋಡಿಗೆ ಬಿಟ್ಟಿರ್ತಾರೆ. ಅವು ಯಾರಿಗೂ ಅಂತ ಗೊತ್ತಿಲ್ಲ. ನೋಡಿದ್ರೆ ಅಂಗಡಿಗಳಲ್ಲಿ ಕೊಯ್ತಾ ಇರ್ತಾರೆ, ಗೋ ಹತ್ಯೆ ಮಾಡ್ತಾ ಇರ್ತಾರೆ. ಅದಕ್ಕೆ ಕಾನೂನು ಪ್ರಕಾರ ನಿಲ್ಲಿಸ್ಬೇಕು. ಆರ್ಟಿಕಲ್ 48 ಪ್ರಕಾರ ಭಾರತ ಸಂವಿಧಾನದಲ್ಲೇ ಬರೆದಿದೆ. ಆದರೆ ಅದನ್ನೆಲ್ಲರೂ ನೋಡ್ಕೊಂಡು ಸುಮ್ಮನೆ ಇದ್ದಾರೆ. ನನಗಂತೂ ಗೊತ್ತಾಗ್ತಿಲ್ಲ ಈ ದೊಡ್ಡ ಆಫೀಸರ್ಸ್ ಯಾಕೆ ನಿಲ್ಲಿಸಲ್ಲ ಇದನ್ನು, ನನಗಂತೂ ಗೊತ್ತಾಗ್ತಾನೆ ಇಲ್ಲ. ಈ ಗೋ ಹತ್ಯೆನ ಆದಷ್ಟು ಬೇಗ ನಮ್ಮ ದೇಶದಲ್ಲಿ ನಿಲ್ಲಿಸದೆ ಇದ್ರೆ ಇದು ಹಂಗೆ ಆಡ್ಕೊಂತ ಪ್ರತಿ ಊರಲ್ಲಿ ಹಳ್ಳಿಗಳಲ್ಲಿ ಈ ಕೆಲಸನ ಮಾಡೋದು ಶುರು ಮಾಡ್ತಾರೆ ಫ್ಯೂಚರಲ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಬರೆದಿಟ್ಕೊಬಿಟ್ಟಿಲ್ಲ ಅಂದರೆ ಇವಾಗ ಸಿಟಿಯಲ್ಲಿ ಬೆಂಗಳೂರಲ್ಲಿ ಕಡಿತಾ ಇರ್ಬೋದು, ಆದರೆ ಒಂದಿನ ನಿಮ್ಮೂರ ಪಕ್ಕದಲ್ಲಿ ನಿಮ್ಮ ಕಣ್ಣು ಮುಂದೆನೇ ಕಡಿಯೋ ಸಾಧ್ಯತೆ ಕೂಡ ಬರುತ್ತೆ. ನೀವೇನನ್ನ ಇವಾಗ ನಾವೆಲ್ಲ ಟ್ರೈ ಮಾಡಿ ಆದಷ್ಟು ಬೇಗ ನಿಲ್ಲಿಸದೇ ಇದ್ರೆ ಈ ಗೋ ಹತ್ಯೆನ ಬ್ಯಾನ್ ಮಾಡ್ಬೇಕು. ಇಂಡಿಯಾದಲ್ಲಿ ಕಂಪ್ಲೀಟ್ಲಿ ಬ್ಯಾನ್ ಮಾಡಬೇಕು. ಅವಾಗ ಒಳ್ಳೇದಾಗುತ್ತೆ. ಇಲ್ಲ ಇವರೇನೆ ಈ ವರ್ಷನೂ ಇವರಿಂದಾನೇ ಶುರು ಆಗಿದೆ. ಈ ಮ್ಯಾಚ್ ಅಲ್ಲಿ ಇವರೇ ಹೊಡಿಬೇಕು. ಆಲ್ರೆಡಿ RCB 19 6 ಹೊಡೆದಿದ್ದಾರೆ. ಇವ್ರು ಅಟ್ಲೀಸ್ಟ್ ಒಂದು 15 ಹೊಡಿಬೇಕು. RCB ವರ್ಸಸ್ CSK ಫ್ಯಾನ್ಸ್ಗಳ ಗುದ್ದಾಟ. ಅವರು RCB ಪ್ಲೇಯರ್ಸು ಎಲ್ಲೋ ಇರ್ತಾರೆ, ಮತ್ತು ಅವರು RCB ಮತ್ತು CSK ಪ್ಲೇಯರ್ಸ್ ಕೂಡ ಒಂದೇ ಆಗಿರ್ತಾರೆ, ಒಂದೇ ಫ್ಯಾಮಿಲಿ ಥರ ಇರ್ತಾರೆ. ಇವ್ರು ಕಿತ್ತಾಡ್ತಿರೋ ಅವತಾರಗಳು ನೋಡಿದ್ರೆ ಅವನು ಪಾಕಿಸ್ತಾನ, ಇವನು ಬಾಂಗ್ಲಾದೇಶ, ಇವನು ಶ್ರೀಲಂಕಾ ಈ ಥರ ಕಿತ್ತಾಡ್ತಿದ್ದಾರೆ ಗುರು. ಅವರೇ ಎಷ್ಟೋ ಚೆನ್ನಾಗಿರ್ತಾರೆ. ನಂಗಂತೂ ಅರ್ಥನೇ ಆಗ್ತಿಲ್ಲ. Guru sampai kok guru syaftan lagi tuh. Sampai saya udah tentu dulu. Kedua pula. Ini ada. Ini lagi depan. RCB lah. RCB oke kita. RCB saat guru. Jai RCB. Jai CSK. Jai RCB. RCB. kedua kedua. Jai CSK. RCB. Wah, ini kan terpandang. RCB ಅನ್ನೋದಕ್ಕ ಬಿಡಲ್ಲ ಫ್ರೆಂಡ್ಸ್. ನನ್ನ ಮಗನಿಗೆ ನಮ್ಮ ರೂಮ್ ಬಂದ್ಬಿಟ್ಟವನೆ. ಆಸ್ಟ್ರೇಲಿಯಾ ನನ್ನ ಮಗ, ಬಿಹಾರ ಅವನ ಮಗ. ತೊಡಗುರು ತಲಕಾಯ ತೊಡಗುರು ಎಂಟು ಮಾಸ ಉಂಟು. RCB ಕಾರ್ ಕೂಡ ಎತ್ಕೋಗುರು. RCB दो केरला पे जरा RCB नरके RCB इस बेटा सो इतना इनसेला ಈ ಪೆಟ್ಟೆ CSK RCB ನೋಡು. ಬ್ರೋ
ಹಾಂ 10 ರೂಪಾಯಿ ಕೊಡಿ. ನನ್ನ ಹತ್ರ ಆ ಮಜ್ಜಿಗೆನ ಇಸ್ಕೊಳಕ್ಕೆ ಕವರ್ ಕೂಡ ಇರಲಿಲ್ಲ. ಅದಕ್ಕೆ ನನ್ನ ಡಿಕ್ಕಿಯಲ್ಲಿ ಕೂಡ ಗಾಡಿಯಲ್ಲಿ ಸ್ಪೇಸೇ ಇರಲಿಲ್ಲ. ಅದಕ್ಕೆ ಎಷ್ಟು ಸ್ಪೇಸ್ ಇದೆಯೋ ಅಷ್ಟು ಅದರಲ್ಲೇ ಒಂದು 10 ಹಾಕ್ಸ್ಕೊಂಡೆ. ನಮ್ಮ ಕಡೆಯಿಂದ ಒಂದು ಚಿಕ್ಕ ಸಹಾಯ ಅಷ್ಟೇ. ಬಿಸಿಲಲ್ಲಿ ಮಜ್ಜಿಗೆನ ಮಾಡ್ತಾ ಇದ್ದ ಈ ಹುಡುಗ. ಅಲ್ಲ ಮಜ್ಜಿಗೆ ಇಲ್ಲ ಕೊಡ್ಲಾ ಮಜ್ಜಿಗೆ? ಏನಾಯ್ತು? ಮಜ್ಜಿಗೆ ತಗೊಳ್ಳಿ. ಒಂದು ಸಾಕ ಹೇಳಿ ಕುಡಿತಾರ. ಸ್ವಾಮಿ ಇದು ಇರೋದು JC ರೋಡ್ ಪಕ್ಕದಲ್ಲಿ, RT ನಗರ್ಗೆ ಹತ್ರ. ಎಷ್ಟೊಂದು ಮಾವಿನಕಾಯಿಗಳ ಅಂಗಡಿ ಇದಾವೆ ಅಂದರೆ ಒಂದು 30-40 ಮಾವಿನಕಾಯಿ ಅಂಗಡಿಗಳು ಒಂದೇ ಹತ್ರ ಇದ್ದಾವೆ. ಅದೇ ತರಹ ತುಂಬ ವೆರೈಟಿಗಳೆಲ್ಲ ಮಾರ್ತಿದ್ದಾರೆ ಮಾವಿನಕಾಯಲ್ಲಿ ಇವರು. ನಿಮ್ಗೆ ಏನಾರ ಬೇಕಿದ್ರೆ ಇಲ್ಲಿ ಬಂದು ತಗೊಳ್ಳಿ. ನೀವೇನೋ ಮಾವಿನಕಾಯಿ ಬೆಂಗಳೂರಲ್ಲಿ ಬೇಕು ಅಂದರೆ ಮೇ ಬಿ ಇಲ್ಲಿ ಎಲ್ಲ ವೆರೈಟೀಸು ಕಡಿಮೆ ರೇಟಲ್ಲಿ ಸಿಗ್ಬೋದು ಅಂತ